8ನೇ ತರಗತಿಯ ಭಾಗ 1ರ ಪದ್ಯಭಾಗದ ಕವಿಗಳ ಪರಿಚಯ. ಕನ್ನಡಿಗರ ತಾಯಿ. ಇದನ್ನು ಬರೆದಂತಹ ಕವಿ ಎಂ ಗೋವಿಂದಪ್ಪಯ್ಯ. ಇವರ ಜನನ 23/2/1883. ಜನ್ಮಸ್ಥಳ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದವರು. ಬಿರುದು ರಾಷ್ಟ್ರಕವಿ. ಇವರು ಮೊಟ್ಟ ಮೊದಲ ರಾಷ್ಟ್ರಕವಿಯಾಗಿದ್ದು ಇಡೀ ಕನ್ನಡ ನಾಡಿನ ಕೀರ್ತಿಯ ಹೆಗ್ಗುರುತಾಗಿದ್ದಾರೆ. ತಂದೆ ತಾಯಿಗಳೆಂದರೆ ಸಾಹುಕಾರ ತಿಮ್ಮಪ್ಪೈ, ದೇವಕಿಯಮ್ಮ. ಮೊದಲ ಕವಿತೆ ಸುವಾನಿ. ಇವರ ಕವನ ಸಂಕಲನ ಗಿಳಿವಿಂಡು, ನಂದಾದೀಪ. ಗದ್ಯ ಭಾಗಗಳು ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ. ಇವರ ಕೃತಿಗಳು ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಆಯ್ಕೆಗಳು. ಈ ಗದ್ಯ ಭಾಗವನ್ನು ಯಾವ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಎಂದರೆ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದ್ದು ಇವರ ಮರಣವನ್ನು 6/9/1963 ಎನ್ನಲಾಗಿದೆ. ನಂತರದಲ್ಲಿ ಬರುವಂಥ ಪದ್ಯವೇ ಭಾರತೀಯತೆ. ಪ್ರೇಮಕವಿ ಎಂದೇ ಹೆಸರಾದಂತಹ KS ನರಸಿಂಹಸ್ವಾಮಿಯವರ ಪದ್ಯ ಭಾಗವಾಗಿದ್ದು ಇವರ ಜನನ 26/1/1915 ಜನಿಸ್ತಾರೆ. ಇವರ ಜನ್ಮಸ್ಥಳ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಇವರ ಜನ್ಮಸ್ಥಳವಾಗಿದ್ದು ಕವನ ಸಂಕಲನಗಳೆಂದರೆ ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಇತ್ಯಾದಿಗಳನ್ನು ಇವರು ರಚಿಸಿದ್ದು. ಇವರಿಗೆ ಈ ಪ್ರಶಸ್ತಿಗಳೆಂದರೆ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸಿದ್ದು. ಇವರ ಬಿರುದು ಪ್ರೇಮಕವಿ. ಆಯ್ಕೆ ನವಪಲ್ಲವ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇವರ ಮರಣವು 2004ರಲ್ಲಿ. ನಂತರದಲ್ಲಿ ಬರುವಂತಹ ಪದ್ಯವೇ ಬೇವು ಬೆಲ್ಲದೊಳಡಲೇನು ಫಲ. ಇದನ್ನು ಬರೆದವರು ಪುರಂದರದಾಸರು. ಇವರ ಜನನ 1480. ಜನ್ಮಸ್ಥಳ ಮಹಾರಾಷ್ಟ್ರದ ಪುರಂದರಗಡ. ಇವರ ಪೂರ್ಣ ಹೆಸರು ಶ್ರೀನಿವಾಸ ನಾಯಕ. ಬಿರುದು ಕರ್ನಾಟಕ ಸಂಗೀತ ಪಿತಾಮಹ. ಅಂಕಿತ ನಾಮ ಪುರಂದರ ವಿಠಲ. ಇವರು ಆಭರಣ ವ್ಯಾಪಾರಿಯಾಗಿದ್ದು ಇವರ ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿ ಹರಿಭಕ್ತರಾಗಿ 100 ಕೀರ್ತನೆಗಳನ್ನು ರಚಿಸಿದರು. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದವರು. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿಕೊಂಡಂತಹ ಮಹಾನ್ ವ್ಯಕ್ತಿಗಳಾಗಿದ್ದಾರೆ.